ಕುಶಾಣ, ಈ ಸಾಮಾಜಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳೆಯೋಕ್ಕೆ ಅಥವಾ ಉನ್ನತ ಮಟ್ಟಕ್ಕೆ ಬೆಳಿಬೇಕಂದ್ರೆ ಅವ್ನು ಏನು ಮಾಡ್ಬೇಕಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಒಬ್ಬ ವ್ಯಕ್ತಿ ಅವನಲ್ಲಿ ಎರಡು ಥರ ಗುಣ ಇರುತ್ತೆ, ಗುಣ ಮತ್ತು ಅವಗುಣ. ಆ ಅವಗುಣಗಳನ್ನು ತ್ಯಜಿಸಿ ಗುಣಗಳನ್ನು ಅಳವಡಿಸ್ಕೊಳ್ಬೇಕು. ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಅಂದಾಗ ಕೆಲವು ಗುಣಗಳು ಅವನಲ್ಲಿ ಇಲ್ದಲೇ ಇರಬಹುದು. ಗುಣ ಅಂದರೆ ಒಳ್ಳೆಯದು ಅನ್ನೋದನ್ನ ಆ ಗುಣಗಳನ್ನು ಹೊರತೆಗಿಬೇಕು ಅಂದರೆ ಹುಡುಕಬೇಕು, ಕಲ್ತ್ಕೊಳ್ಬೇಕು, ರೂಢಿಸ್ಕೊಂಡು ಅದರ ಸೂಕ್ಷ್ಮತೆ ಏನನ್ನು ಹೇಗೆ ಅಳವಡಿಸ್ಕೋಬೋದು ನಾನು ಜೀವನದಲ್ಲಿ ಅನ್ನೋದನ್ನು ಅರಿತು ಅವನು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಯಾವುದೋ ಒಂದು ಫ್ರೇಮ್ನಲ್ಲಿ ಅವನು ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಅಂದರೆ ಯಾವುದೋ ಒಂದು ಗುಣ ಯಾರಿಗೋ ಒಬ್ಬರಿಗೆ ನೋವಾಗಬಹುದು, ಯಾರೋ ಒಬ್ಬರಿಗೆ ದುಃಖ ತರಬಹುದು, ಯಾರಿಗೋ ಒಬ್ಬರಿಗೆ ಬೇಜಾರಾಗಬಹುದು. ಆ ಗುಣವನ್ನು ಆ ಸೂಕ್ಷ್ಮವನ್ನು ಅರಿತುಕೊಂಡು ಅವನು ಅದನ್ನು ಜೀವನದಲ್ಲಿ ಜೋಡಿಸ್ಕೋಬೇಕು. ಆ ಜೋಡಿಸ್ಕೊಂಡವನು ಸಮಾಜಕ್ಕೆ ಹೇಗೆ ಅದನ್ನು ಉಪಯೋಗಿಸ್ಕೋಬಹುದು ಅನ್ನೋದನ್ನು ನೋಡಬೇಕಾಗತ್ತೆ. ಆ ನೋಡಿದಾಗ ಹೇಗಾಗಬಹುದು ಅವನೊಬ್ಬ ಆ ಪರಿಪೂರ್ಣ ವ್ಯಕ್ತಿ ಆಗ್ತಾನ ಅನ್ನೋ ಒಂದು ದಾರಿಯಲ್ಲಿ ಅವನೊಬ್ಬ ಪುಣ್ಯಶಾಲಿ ಅಂತ ಅನ್ನಿಸ್ಕೊಳ್ತಾನೆ. ಆ ಪುಣ್ಯಶಾಲಿ ಅನ್ನಿಸ್ಕೊಳ್ಳೋದನ್ನು ಮಾನಿ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ತನ್ನ ಶಕ್ತಿಯ ನಡೆದು ತನ್ನ ಗುಣಗಳ ಬಗೆದು ಅಂತ ಒಂದು ಇದನ್ನು ಹೇಳ್ತಾರೆ. ಆ ಇದನ್ನು ಒಂದ್ಸರಿ ತನ್ನ ಶಕ್ತಿಯ ನಡೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ವರಿತು ಧೃತಿ ದಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ. ನಮಸ್ಕಾರಗಳು.